ಹಾಯ್ ಹಲೋ ನಮಸ್ಕಾರ. ಇವತ್ತು ನಿಮಗೊಂದು ಹೊಸ ರುಚಿ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಸಿಗೋ ಕಾಡಲ್ಲಿ ಸಿಗೋ ಒಂದು ಸೊಪ್ಪು. ಇದಕ್ಕೆ ಕರಡಿ ಸೊಪ್ಪು ಅಂತಾರೆ. ಅದ್ರ ಚಟ್ನಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ಹೇಗಿರುತ್ತೋ ಅದೇ ರೀತಿ ಬರುತ್ತೆ ಇದು. ಆಮೇಲೆ ಸಕ್ಕರೆ ಕಾಯಿಲೆಗೆಲ್ಲ ಒಳ್ಳೆಯ ಮದ್ದು ಇದು. ಅದರಿಂದ ನಿಮಗೆ ಅದನ್ನ ಚಟ್ನಿ ಮಾಡೋದು ಹೇಗೆ ಮತ್ತು ಆ ಸೊಪ್ಪು ಹೇಗಿರುತ್ತೆ ಹೇಳೋದನ್ನ ನಿಮಗೆ ತೋರಿಸ್ತೇನೆ. ಇದು ನೋಡಿ ಕರಡಿ ಸೊಪ್ಪು ಅಂತ. ಕರಡಿ ಸೊಪ್ಪು ಇದು ಸಾಮಾನ್ಯವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಗುಡ್ಡಗಾಡು ಅಥವಾ ಕಾಡಿನ ಸೈಡಲ್ಲಿ ಬೆಳೆಯುವಂಥ ಪೊದೆ ಸಸ್ಯ. ಪೊದೆ ಅಂದರೆ ತುಂಬ ದೊಡ್ಡದಾಗಿಯೂ ಬೆಳೆಯುತ್ತೆ ಇದು. ಇದ್ರ ದಂಟು ಹಸಿರಾಗಿರುತ್ತೆ, ಬುಡದಲ್ಲಿ ಒರಟಾಗಿರುತ್ತೆ. ಚಿಗುರು ಹೊಡೆದವಾಗ ಇದು ದಂಟು ಹಸಿರಾಗಿರುತ್ತೆ. ಎಲೆಗಳು ಇಷ್ಟು ಉದ್ದ, ಹೀಗೆ ಉದ್ದುದ್ದ ಇರುತ್ತೆ. ನೋಡಿ, ನೀವು ನೋಡಿದ್ರಲ್ಲ, ಹೀಗೆ ಉದ್ದುದ್ದ ಎಲೆಗಳು ಭಾಳ ಶೈನಿಂಗ್ ಇರುತ್ತೆ, ತುಂಬ ಶೈನಿಂಗ್ ಇರುತ್ತೆ. ಇದನ್ನ ನೀವು ಬಾಯಲ್ಲಿ ಹಾಕ್ಕೊಂಡು ಜಗಿದ್ರೆ ಭಾಳ ಕಹಿ ಹಾಗಲಕಾಯಿ ಕಹಿ ಅಷ್ಟೇ ಕಹಿ ಬರುತ್ತೆ ಇದು. ಅದರಿಂದ ಇದನ್ನ ಜಾಸ್ತಿ ಉಪಯೋಗಿಸ್ಬಾರ್ದು. ಆದಷ್ಟು ಒಂದು ಸ್ವಲ್ಪ ಕುಡಿ ಇರೋದನ್ನ ಮಾತ್ರ ಉಪಯೋಗಿಸ್ಬೇಕು. ಹೆಚ್ಚು ಉಪಯೋಗಿಸಿದ್ರೆ ತಿನ್ನೋಕ್ಕಾಗಲ್ಲ, ಅಷ್ಟು ಕಹಿ ಬರುತ್ತೆ. ಮತ್ತು ತುಂಬ ಉಷ್ಣ ಇರೋದ್ರಿಂದ ದೇಹಕ್ಕೂ ಆಗಲ್ಲ. ಇದು ಶುಗರಿಗೆ ಭಾಳ ಉಪಯುಕ್ತವಾದ ವಸ್ತು. ಆದರೆ ಇದನ್ನ ಹೆಚ್ಚು ಜಾಸ್ತಿ ಉಪಯೋಗಿಸ್ಬಾರ್ದು. ಇದರಿಂದ ಹೀಟ್ ಆಗಿಬಿಡುತ್ತೆ, ದೇಹ ತುಂಬ ಹೀಟ್ ಆಗಿಬಿಡುತ್ತೆ, ಮೈ ಕೈ ಸ್ವಲ್ಪ ಬಿಸಿ ಆಗಿಬಿಡುತ್ತೆ. ಆದ್ದರಿಂದ ಹೆಚ್ಚು ಬೇರೆ ಕಾಯಿಲೆಗಳಿದ್ದಂಥವ್ರು ಹೆಚ್ಚು ಉಪಯೋಗಿಸ್ಬಾರ್ದು. ಸಕ್ಕರೆ ಕಾಯಿಲೆ ಇದ್ದವರು ಸ್ವಲ್ಪ ಸೊಪ್ಪನ್ನು ಇದನ್ನ ಉಪಯೋಗಿಸ್ಬೋದು. ಇದರಿಂದ ಮತ್ತೇನು ತೊಂದರೆ ಆಗಲ್ಲ. ಮತ್ತು ಇದು ತುಂಬ ರುಚಿಕ ಆಗುತ್ತೆ, ಭಾಳ ರುಚಿ ಆಗುತ್ತೆ ಈ ಸೊಪ್ಪು ಚಟ್ನಿ ಮಾಡಿದರೆ. ಅದು ಚಟ್ನಿ ಮಾಡೋದು ಹೇಗೆ ಅಂತ ಈಗ ತೋರಿಸ್ತೇನೆ. ಮತ್ತು ಏನೇನು ಬೇಕು ಹೇಳೋದನ್ನು ನೀವು ನೋಡ್ಕೊಳ್ಳಿ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೀವು ಸಿಕ್ಕಿದರೆ ಮಾಡ್ಕೊಳ್ಳಿ. ಈಗ ಕರಡಿ ಸೊಪ್ಪಿನ ಚಟ್ನಿಗೆ ಏನೇನು ಉಪಯೋಗಿಸ್ತೇವೆ ಅಂತ ನೀವು ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟು ಕರಡಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಮೆಣಸಿಗೆ ಹಾಕಿದ್ರೆ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಮೆಣಸು ಹಾಕ್ತೀನಿ, ನಮ್ಮ ಮನೇಲಿ ಬೆಳೆದಿದ್ದಕ್ಕಾಗಿ ಉಪಯೋಗಿಸ್ತಾ ಇದ್ದೀನಿ. ಹುಣಸೆ ಹಣ್ಣು, ಕಾಯಿ ತುರಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಬೇಕು. ಆನಂತರ ನಾವು ಜೀರಿಗೆ, ಹಸಿಮೆಣಸು, ಜೀರಿಗೆ ಮೆಣಸು, ಆಮೇಲೆ ಕರಡಿ ಸೊಪ್ಪು, ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಹುರಿಬೇಕು. ಅದರ ಜೀರಿಗೆನೂ ಹಾಗೆ ಹುರಿತಾ ಜೀರಿಗೆನೂ ಹುರಿದೋಗುತ್ತೆ, ಘಮ ಚೆನ್ನಾಗಿರುತ್ತೆ. ತುಂಬ ರೋಸ್ಟ್ ಆಗಬೇಕು. ತುಂಬ ರೋಸ್ಟ್ ಆದರೆ ಅದು ಕಹಿ ಬರಲ್ಲ. ಇಲ್ಲದೆ ಅರ್ಧಂಬರ್ಧ ಹುರಿದ್ಬಿಟ್ರೆ ಕಹಿ ಬಂದಿರುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ ಹುರಿತಾ ಇದ್ದಾರೆ. ಹುರಿದು ಸೊಪ್ಪು ತುಂಬ ಬಾಡಬೇಕು, ಇಲ್ಲ ಅಂದರೆ ಕೈ ಬರುತ್ತೆ ಜಾಸ್ತಿ. ಉಪ್ಪು ಖಾರ ಜೋರಾಗಿರ್ಬೇಕು, ತೀರಾ ಸಪ್ಪೆ ಇದ್ರೆ ಕಹಿ ಜಾಸ್ತಿ ಆಗಿಬಿಡುತ್ತೆ. ಮೆಣಸಿನ್ಕಾಯಿ, ಸೊಪ್ಪು ಎಲ್ಲದು ಸರಿಯಾಗಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರಬೇಕದು. ನೋಡಿ ಹುರಿದಾಗಿದೆ. ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅದಕ್ಕೆ ಸೇರಿಸಿ ಮತ್ತೆರಡು ಸರ್ತಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿದ್ನು ಅದಕ್ಕೆ ಹಾಕಿ ಕೊಂಚ ಬೆಚ್ಚ ಮಾಡ್ಕೊಂಡ್ರೆ 2 ದಿವಸಕ್ಕೆ ಏನೂ ಆಗಲ್ಲ. ಇದೆಲ್ಲ ಹುರ್ಕೊಂಡಿದ್ದೇವೆ. ಈಗ ಮಿಕ್ಸಿ ಹಾಕೋಬೇಕು. ಈಗ ನಾವು ಹುರಿದಿದ್ದನ್ನು ಮಿಕ್ಸಿ ಹಾಕ್ಕೋಬೇಕು. ಮಿಕ್ಸಿ ತಕ್ಷಣ ಮಿಕ್ಸಿ ಹಾಕಿದ್ದ ಮಾಡಬೇಡಿ, ಅದು ತುಂಬ ಘಾಟು ಬರುತ್ತೆ. ಮತ್ತು
ಬಿಸಿ ಇದ್ದಾವಾಗ ಮಿಕ್ಸಿ ಹಾಕೋಬಾರ್ದು. ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಹುಳಿ ಜಾಸ್ತಿನೇ ಬೇಕು. ಸ್ವಲ್ಪ ಹುಳಿ ಜಾಸ್ತಿ ಇರಲಿ. ಉಪ್ಪು ಹುಳಿ ಸ್ವಲ್ಪ ಜಾಸ್ತಿನೇ ಬೇಕದಕ್ಕೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬಾ ನಯಸ್ಸಾಗಿ ಚಟ್ನಿ ಆಗಬೇಕು. ಈ ಚಟ್ನಿ ರೆಡಿ ಆಗಿದೆ. ಇದಕ್ಕೊಂದೆರಡು ಒಣಮೆಣಸು, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆ ರೆಡಿ ಆಗಿದೆ, ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಕಲ್ಸ್ಕೊಂಡು ಊಟ ಮಾಡೋಕ್ಕೆ. ಇದು ನೋಡಿ, ಕರಡಿ ಸೊಪ್ಪಿನ ಚಟ್ನಿ ಈಗ ರೆಡಿ ಆಗಿದೆ. ಆ ಗಮ್ಮತ್ತ ಪರಿಮಳ ಬರ್ತಾ ಇದೆ. ಇದು ಅನ್ನಕ್ಕೆ, ದೋಸೆಗೆ, ರೊಟ್ಟಿ ಹಾಗೂ ಎಲ್ಲವಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದು ಹೇಗಿದೆ ಅಂತ ನಾವು ಸ್ವಲ್ಪ ಅನ್ನಕ್ಕೆ ಹಾಕಿ ನೋಡಿಕೊಂಡು ನೋಡೋಣ. ತಿಂತಾ ಇದ್ರೆ ಅನ್ನ ಜಾಸ್ತಿ ಬೇಕಾಗುತ್ತೆ. ಏನಾದ್ರು ಕೊಬ್ಬರಿ ಎಣ್ಣೆ, ಯಾವ ಎಣ್ಣೆನೂ ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಕಲಿಸ್ಬೇಕಾದ್ರೆ. ಚಟ್ನಿ ಜೊತೆಗೆ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಸೂಪರ್ ಆಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದು, ಸೂಪರ್ ಆಗಿದೆ, ಕರೆಕ್ಟ್ ಅದಾವೆ ಇದು. ಸೂಪರ್. ಹಾಗಲಕಾಯಿ ಚಟ್ನಿ ತಿಂದರೆ ಏನಾಗುತ್ತೋ ಅದೇ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಅನ್ನ ಎಷ್ಟಿದ್ರೂ ಸಾಕಾಗಲ್ಲ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಶುಗರ್ ಇದ್ದವರಿಗೆ ಭಾಳ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಕರಡಿ ಸೊಪ್ಪು ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಚಟ್ನಿ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟು, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮೆತ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.